ಇನ್ನು ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್ ತಡ್ತಾ ಇದೆ. ಯೂನಿಟ್ಗೆ 36 ಪೈಸೆ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಇದೇ ಏಪ್ರಿಲ್ 1ರಿಂದಲೇ ಈ ಹೊಸ ದರ ಜಾರಿಯಾಗುತ್ತೆ. ಯೂನಿಟ್ಗೆ 36 ಪೈಸೆ ಹೆಚ್ಚಳ. ದರ ಏರಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬರೋ ಏಪ್ರಿಲ್ 1ರಿಂದಲೇ ಈ ಹೊಸ ದರ ಜಾರಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ದರ ಏರಿಕೆಯ ಬಿಸಿ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ವಿದ್ಯುತ್ ದರವನ್ನ 36 ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ನಾಡಿನ ಜನ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಪಿಕ್ ಪಾಕೆಟ್ ಸರ್ಕಾರ. ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಮತ್ತೊಂದು ಕೈಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಹೊರೆ ಹಾಕಿ ಬೆಲೆ ಏರಿಕೆಯನ್ನು ಮಾಡಿ ಜನರಿಂದನೇ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಇವತ್ತು ರಾಜ್ಯದ ಜನ ಯಾಕೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳು ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇವರು ಪುಕ್ಕಟೆ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತೇಳಿ ಪ್ರಾಮಾಣಿಕ ಗ್ರಾಹಕರಿಗೆ ಹೊರೆ ಹಾಕಿ ಯಾರ್ದೋ ಜೋಬಿಗೆ ಕೈ ಹಾಕಿ ಇವರು ಪಿಂಚಣಿ ಕೊಡೋದು ನಾಚಿಕೆ ಆಗಬೇಕು. ಇವರಿಗೆ ಪಿಂಚಣಿ ಕೊಡೋದು ಆ ನಿಗಮಗಳ ಕರ್ತವ್ಯ, ಅವ್ರ ಡ್ಯೂಟಿ. ಅದಕ್ಕೆ ಗ್ರಾಹಕರ ಮೇಲೆ ಬರೆ ಹಾಕೋದಲ್ಲ. ಇವರು ಗ್ರಾಹಕರ ಮೇಲೆ ಬರೆ ಹಾಕುವ ಕೆಲಸ ಮಾಡಿದ್ದಾರೆ. ಅದು ನಾನು ಖಂಡಿಸ್ತೇನೆ. ನೀವು ಇನ್ನಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದ್ದೀರಿ. ಇದು ಜನವಿರೋಧಿಯಾಗಿರ್ತಕ್ಕಂಥ ನೀತಿ. ದಿವಾಳಿಯಾಗಿದೆ ಅನ್ನೋಕ್ಕೆ ಇನ್ನೇನು ಬೇಕು? ಹಣ ಇದ್ದರೆ 1,16,000 ಕೋಟಿ ಈ ವರ್ಷದ ಸಾಲ ಮಾಡೋಕ್ಕೆ ಅನಿವಾರ್ಯತೆ ಬರ್ತಿತ್ತೇನ್ರಿ? ಹಣ ಇದ್ದಿದ್ದರೆ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರು, ಅಂಗವಿಕಲರು ವೇತನ ಹೆಚ್ಚು ಮಾಡಿ ಅಂಥೇಳಿ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡುವಂಥ ದುಸ್ಥಿತಿ ಬರ್ತಿತ್ತು ಹಣ ಇದ್ದಿದ್ರೆ. ಎಲ್ಲ ಯೋಜನೆ ಅದು ಇದು ಅಂತ ಗ್ಯಾರಂಟಿ ಮತ್ತೊಂದು ಇದೊಂದು ಹೇಳಿ ಒಂದು 4,500 ಕೋಟಿ ಪಿಂಚಣಿ ಗ್ರ್ಯಾಜುಯಿಟಿ ವಿಷಯದಲ್ಲಿ ಆಲ್ರೆಡಿ ಬಾಕಿ ಇದೆ ಸರ್ಕಾರ. ಈಗ ಅದನ್ನು ಕವರ್ ಮಾಡಿ ಮತ್ತು ಪಿಂಚಣ ಕೊಡಲಿಕ್ಕೆ ಅಂದರೆ 3 ವರ್ಷದ ಅವಧಿಯಲ್ಲಿ 8,500 ಕೋಟಿಯನ್ನು ಇವರು ಪುನಃ ಜನರಿಂದ ಕಲೆಕ್ಟ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ 36 ಪೈಸೆ, 35 ಪೈಸೆ, 37 ಪೈಸೆ ಈ 3 ವರ್ಷದಲ್ಲಿ 3 ಸ್ಲ್ಯಾಬಲ್ಲಿ ಗ್ರಾಹಕರ ಮೇಲೆ ಬರೆ ಎಳೆಯುವಂಥ ಕೆಲಸ ಸರ್ಕಾರದಿಂದ ಆಗಿದೆ. ಸರ್ಕಾರದ ಫೈನಾನ್ಷಿಯಲ್ ಡಿಸಿಪ್ಲಿನ್ ಫೇಲಿಯರ್ ಏನಾಗಿದೆ ಇದರಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಏನಾದರೂ ಕಸರತ್ತು ಮಾಡಿ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊಳ್ಳೋ